ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಪೊಲೀಸ್ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರುವಂಥ ಅಕ್ರಮಗಳ ನೈತಿಕ ಹೊಣೆ ಹೊತ್ತು ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ನೀಡಬೇಕಂತ ಆಗ್ರಹವನ್ನು ಮಾಡ್ತೀನಿ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ರೀತಿ ಪಿತ್ತಾರ್ಜಿತ ಆಸ್ತಿ, ನಿಮ್ಮ ರೀತಿ ಕುಟುಂಬದ ಹಿನ್ನೆಲೆ ಇರುವವರು ಯಾರೂ ಬಂದಲ್ಲಿ ಪರೀಕ್ಷೆ ಬರೀತಾ ಇರಲಿಲ್ಲ. ಒಬ್ಬ ಬಡ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ಒಬ್ಬ ಬಡ ಸಾಮಾನ್ಯ ಬಡವ ಅಲ್ಲಿ ಬಂದು ಪರೀಕ್ಷೆ ಬರೀತದ್ದು. ಅಂಥ ಬಡವರ ಮಕ್ಕಳ ಪರೀಕ್ಷೆಯಲ್ಲಿ ನೀವು ಗೋಲ್ಮಾಲ್ ಮಾಡಿದ್ರಿ. ಅಂಥ ಬಡವರ ಮಕ್ಕಳ ಪರೀಕ್ಷೆಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮಾಡಿದ್ರಿ. ದೇಶಾದ್ಯಂತ ನೀಟ್ ಪರೀಕ್ಷೆ ಸಂಬಂಧಪಟ್ಟಂಗೆ ಪ್ರತಿನಿತ್ಯ ಪ್ರತಿ ಗಂಟೆಗೊಮ್ಮೆ ಟ್ವೀಟ್ ಮಾಡ್ತಿದ್ರಿ, ಪ್ರತಿ ಗಂಟೆಗೊಮ್ಮೆ ಅದ್ರ ಬಗ್ಗೆ ಪ್ರತಿಕ್ರಿಯೆ. ಆದರೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರಾ ನೀವು? KE ಮೇಲೆ ನೀವು ಎತ್ತಾಕಿದ್ರಿ. 25 ದಿನಗಳ ಉಪವಾಸ ಮಾಡಲಿ, ನಾನು ಆಮೇಲೆ ರಾಜೀನಾಮೆ ಕೊಡ್ತೀನಿ ಉಡಾಫೆ ಉತ್ತರವನ್ನು ಕೊಟ್ರಿ. 25 ದಿನಗಳ ಉಪವಾಸ ಅಲ್ಲ, ಅಭ್ಯರ್ಥಿಗಳ ಪರ 1000 ದಿನ ಉಪವಾಸ ಮಾಡೋಕ್ಕೂ ನಾವು ತಯಾರಿದ್ದೀವಿ. ಆದರೆ ನಿಮ್ಗೆ ಯಾವ ನೈತಿಕತೆ ಇದೆ ಇದನ್ನ ಕೇಳೋಕ್ಕೆ? ನಿಮಗೆ ಮೊದಲು ನೈತಿಕತೆ ಇದ್ದರೆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಏನೇ ನಡೆದ್ರು ಮೊದಲು ನೀವು ರಾಜೀನಾಮೆ ಯಾರ್ದು ಕೇಳೋದು? ನರೇಂದ್ರ ಮೋದಿಯವ್ರ ರಾಜೀನಾಮೆ ಕೇಳಿದ್ರಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಿರುವಂಥ ಪಕ್ಷ ನಮ್ಮನ್ನು ನೀವು ಪ್ರಶ್ನೆ ಮಾಡುವಂಥ ಯಾವ ನೈತಿಕತೆ ನಿಮಗಿದೆ? ಹಾಗಾಗಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಯನ್ನು ತಡವಾಗಿ ಕ್ಲಾಸ್ ರೂಮ್ಗಳು ನೀಡಿರೋದಾಗಿರ್ಬೋದು, OMR ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗಿರೋದು, ಮತ್ತು ರಾಜ್ಯದ ಅನೇಕ ಕಡೆಗಳಲ್ಲಿ ಸರ್ಕಾರಿ ಬಸ್ಗಳು ತೆಳೆದಂಥ ಅನೇಕರಿಗೆ ಬಸ್ ತೊಂದರೆಯಾಗಿ ಪರೀಕ್ಷೆ ಬರೆಯೋಕ್ಕಾಗಿಲ್ಲ. ಈ ರೀತಿ ನೂರಾರು ಸಮಸ್ಯೆಗಳನ್ನು ಇಟ್ಟು ಜನ ಇವತ್ತು ವಿದ್ಯಾರ್ಥಿಗಳು ತೊಂದರೆ ಒಳಗಾಗಿದ್ದಾರೆ. ಇದೆಲ್ಲ ನೈತಿಕತೆ ಹೊಣೆಯನ್ನು ಹೊತ್ತು ತಾವು ಯಾವಾಗ ರಾಜೀನಾಮೆ ನೀಡ್ತೀರಾ ಅನ್ನೋನ್ನ ಸ್ಪಷ್ಟಪಡಿಸಬೇಕಂತ ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇನೆ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.